ನಮ್ಮ ನಮ್ಮ ಪ್ರೊಫೆಸರ್ ಬೆಟ್ಕೋಟೆ ಅವರು ಏನು ಒಂದು ಅಭಿನಂದನಾ ಕಾರ್ಯಕ್ರಮವನ್ನು ನಾವು ಏನು ಆಚರಣೆ ಮಾಡ್ತಾ ಇದ್ದೀವಿ ಈ ವಿಶ್ವವಿದ್ಯಾಲಯದಲ್ಲಿ ಅವರ ಎಲ್ಲ ಏನು ಮಿತ್ರರು, ಅವರೆಲ್ಲ ಸಹಪಾಠಿಗಳು, ಅವರೆಲ್ಲ ವಿದ್ಯಾರ್ಥಿಗಳು ಎಲ್ಲ ಸೇರಿ ಆಯೋಜನೆ ಮಾಡಿರುವಂಥದ್ದು ಇದೊಂದು ತುಂಬ ಅರ್ಥಪೂರ್ಣವಾಗಿದೆ, ತುಂಬ ಮಾದರಿಯಾಗಿದೆ. ಇದರಿಂದ ನಾವು ಕಲಿಯುವಂಥದ್ದು, ನಮ್ಮ ವಿದ್ಯಾರ್ಥಿಗಳು ಕಲಿಯುವಂಥದ್ದು ಬಹಳಷ್ಟು ಇದೆ. ಒಂದು ಮಾಡೆಲ್ ಏನು ಒಂದು ಟೀಚರ್ ಆಗಿ, ಒಂದು ವೈಸ್ ಚಾನ್ಸಲರ್ ಆಗಿ ಈ ರಾಜ್ಯಕ್ಕೆ ಏನು ಕೊಡುಗೆ ನೀಡಬೇಕು ಅದನ್ನ ಕೊಡುಗೆ ನೀಡಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ವೇದಿಕೆಯ ಮೇಲೆ ಉಪಸ್ಥಿತರಿರುವ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವ ಪೂಜ್ಯ ಶ್ರೀ ಶ್ರೀ ಪಂಡಿತಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮೀಜಿಗಳವರ ಪಾದಾರವಿಂದಗಳಿಗೆ ನಮಸ್ಕರಿಸುತ್ತಾ, ಹಾಗೂ ಉದ್ಘಾಟನೆಯನ್ನ ಮಾಡಿರುವ ನಾಡೋಜ ಡಾಕ್ಟರ್ ಗೋರು ಚನ್ನಬಸಪ್ಪ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು, ಹಾಗೂ ಗೌರವ ಸಮರ್ಪಣೆಯನ್ನು ಮಾಡಿರುವ ಡಾಕ್ಟರ್ ಎಸ್.ಸಿ. ಶರ್ಮಾ ಅವರು ವಿಶ್ರಾಂತ ಕುಲಪತಿಗಳು ಹಾಗೂ ಮಾಜಿ ನಿರ್ದೇಶಕರು, ರಾಷ್ಟ್ರೀಯ ನ್ಯಾಕ್ ಸಮಿತಿ, ಹಾಗೂ ಗ್ರಂಥವನ್ನು ಬಿಡುಗಡೆ ಮಾಡಿರುವಂಥ ಡಾಕ್ಟರ್ ಹಂಸಲೇಖ ಅವರು ಪ್ರಸಿದ್ಧ ಸಂಗೀತ ನಿರ್ದೇಶಕರು ಹಾಗೂ ಕಲಾ ಸಂಶೋಧಕರು, ಹಾಗೂ ಅಭಿನಂದನಾ ನುಡಿಯನ್ನು ನುಡಿಬೇಕಾಗಿರುವಂಥ ಡಾಕ್ಟರ್ ಕೆ ರಾಮಕೃಷ್ಣಯ್ಯ ಅವರು, ಮಾನ್ಯ ಕುಲಪತಿಗಳು, ಕರ್ನಾಟಕ ರಾಜ್ಯ ಡಾಕ್ಟರ್ ಗಂಗೂಬಾಯಿ ಹಾನ್ಗಲ್ ಸಂಗೀತ ಮತ್ತು ಪ್ರದರ್ಶನ ಕಲೆಗಳ ವಿಶ್ವವಿದ್ಯಾಲಯ ಮೈಸೂರು, ಡಾಕ್ಟರ್ ಕೆ.ವಿ. ನಾಗರಾಜ್ ಮೂರ್ತಿ ಅವರು ಈ ಒಂದು ಕಾರ್ಯಕ್ರಮದ ಕೇಂದ್ರ ಬಿಂದು, ಅವರ ಅಧ್ಯಕ್ಷರು, ಕರ್ನಾಟಕ ನಾಟಕ ಅಕಾಡೆಮಿ, ಡಾಕ್ಟರ್ ಹಂಸಿನಿ ನಾಗೇಂದ್ರ ಅವರು ಮುಖ್ಯಸ್ಥರು, ಪ್ರದರ್ಶನ ಕಲಾ ವಿಭಾಗ, ಬೆಂಗಳೂರು ವಿಶ್ವವಿದ್ಯಾಲಯ, ಶ್ರೀಮತಿ ಬಿ ನೀಲಮ್ಮ ಅವರು ರಿಜಿಸ್ಟ್ರಾರು, ಕರ್ನಾಟಕ ನಾಟಕ ಅಕಾಡೆಮಿ, ಡಾಕ್ಟರ್ ಶಿವಣ್ಣ ಎಸ್ ಅವರು ಸಹಾಯಕ ಪ್ರಾಧ್ಯಾಪಕರು, ಪ್ರದರ್ಶನ ಕಲಾ ವಿಭಾಗ, ಬೆಂಗಳೂರು ವಿಶ್ವವಿದ್ಯಾಲಯ, ಹಾಗೂ ಶ್ರೀಮತಿ ಮಮತಾ ಮೇಡಮ್ ಅವರು ನಮ್ಮ ಬೆಟ್ಕೋಟೆಯವರು ಎಲ್ಲ ಪ್ರೊಫೆಸರ್ ನಾರಾಯಣ ಸ್ವಾಮಿ ಅವರಿದ್ದಾರೆ, ವೈಸ್ ಚಾನ್ಸಲರ್ ಮಹಾರಾಣಿ ಕ್ಲಸ್ಟರ್ ಯೂನಿವರ್ಸಿಟಿ, ನಮ್ಮ ವಿಶ್ವವಿದ್ಯಾಲಯದ ಎಲ್ಲ ಪ್ರೊಫೆಸರ್ಸು, ಶಿಕ್ಷಕರು, ಶಿಕ್ಷಕೇತರರು, ಹಾಗೂ ಎಲ್ಲ ನಮ್ಮ ನಾಗೇಶ್ ಬೆಟ್ಕೋಟೆಯವರ ಅಭಿಮಾನಿಗಳು ಎಲ್ಲರೂ ಇಲ್ಲಿ ಬಂದಿದ್ದೀರಿ. ಇಲ್ಲಿ 2 ಕಾರ್ಯಕ್ರಮ, ಪ್ರೊಫೆಸರ್ ನಾಗೇಶ್ ವಿ ಬೆಟ್ಕೋಟೆ ಅವರ 60 ಅಭಿನಂದನಾ ಸಮಾರಂಭ ಹಾಗೂ ರಂಗಭೂಮಿ ಕುರಿತು ಅಂತಾರಾಷ್ಟ್ರೀಯ ವಿಚಾರ ಸಂಕಿರಣ, 2 ಕಾರ್ಯಕ್ರಮ. ಇದು ವೇದಿಕೆಯ ಮೇಲೆ ತಮಗೆಲ್ಲ ಗೊತ್ತಿದೆ. ಎಲ್ಲರೂ ಎಷ್ಟು ಚೆನ್ನಾಗಿ ನಮ್ಮ ಬೆಟ್ಕೋಟೆಯವ್ರ ಬಗ್ಗೆ ಹೇಳಿದ್ರಂದ್ರೆ ನಿಜವಾಗಿಯೂ ತುಂಬ ಖುಷಿ ಆಗ್ತಾ ಇದೆ. ನನ್ನ ಬೆಟ್ಕೋಟೆಯವರ ಸಂಬಂಧ, ಅವರು ವೈಸ್ ಚಾನ್ಸಲರ್ ಆಗಿದ್ದರು. ನಾವು ಭಾಳಷ್ಟು ಒಂದು ಹೈಯರ್ ಎಜುಕೇಷನ್ ಕೌನ್ಸಿಲಲ್ಲಿ ವೈಸ್ ಚಾನ್ಸಲರ್ ಮೀಟಿಂಗ್ ಆಗಿರ್ಬೋದು, ಅಥವಾ ನಮ್ಮ ಹಾನರೇಬಲ್ ಗವರ್ನರ್ ಅವ್ರು ಕರೆದಿರುವಂಥ ಮೀಟಿಂಗ್ ಆಗಿರ್ಬೋದು, ಮಿನಿಸ್ಟ್ರ್ ಕರೆದಿರುವಂಥ ಮೀಟಿಂಗ್ ಆಗಿರ್ಬೋದು, ಈ ಎಲ್ಲ ಮೀಟಿಂಗಲ್ಲೂ ಅವರು ನನ್ನನ್ನು ಮಾತಾಡಿಸ್ತಾ ಇದ್ದಿದ್ದು ನಮ್ಮ ವೈಸ್ ಚಾನ್ಸಲರು ಅಂತ ಮಾತಾಡಿಸ್ತಾ ಇದ್ರು. ನನಗೆ ಮೊದಲು ಪ್ರಾರಂಭದಲ್ಲಿ ನನಗೆ ನಮ್ಮ ವಿಶ್ವವಿದ್ಯಾಲಯದ ಸೀನಿಯರ್ ಪ್ರೊಫೆಸರ್ ಅನ್ನೋದೇ ನನಗೆ ಗೊತ್ತಿರಲಿಲ್ಲ. ನಂತರ ಅವರು ಹೇಳಿದ ಮೇಲೆ ನನಗೆ ಗೊತ್ತಾಯಿತು. ಯಾವಾಗಲೂ ಅಷ್ಟೇ, ಅವರು ನೇರ ನುಡಿ. ಅವರು ಹಾನರೇಬಲ್ ಗವರ್ನರ್ ಅವರು ಮೀಟಿಂಗ್ ತಗೊಂಡಾಗಲೂ ಅವರು ನೇರವಾಗಿ ಹೇಳ್ತಾ ಇದ್ರು. ಅವರ ವಿಶ್ವವಿದ್ಯಾಲಯದಲ್ಲಿ ಏನೇನು ಪ್ರಾಬ್ಲಮ್ಸ್ ಇದೆ ಅದನ್ನು ನೇರವಾಗಿ ಅವ್ರ ಎದುರು ಹೇಳ್ತಾ ಇದ್ರು. ನಾವು ಇವ್ರು ಮಾತಾಡಬೇಕಿದ್ರೆ ನಮ್ಗೆ ಟೆನ್ಷನ್ ಆಗೋದು, ನಮಗೂ ಎಲ್ಲ ಬೈದು ಬಿಡ್ತಾರೋ ಏನೋ, ಇವ್ರು ಯಾಕೆ ಈ ಥರ ಹೇಳ್ತಾ ಇದ್ದಾರೆ, ಇವ್ರು ಒಬ್ಬರೇ ಹೇಳ್ಬೋದಿತ್ತಲ್ಲ, ಇಷ್ಟೊಂದು 45 ಜನ ವೈಸ್ ಚಾನ್ಸಲರ್ ಇದ್ರು ಯಾಕೆ ಹೇಳ್ತಾ ಇದ್ದಾರೆ. ನಾನು ವೈಸ್ ಚಾನ್ಸಲರು ನಾನೇ, ರಿಜಿಸ್ಟರ್ ಆಫ್ ಇವ್ಯಾಲ್ಯೂಯೇಷನ್ ನಾನೇ, ಫೈನಾನ್ಸ್ ಆಫೀಸರು ನಾನೇ, ನಮ್ಮ ಇನ್ನೂ ರಿಕ್ರೂಟ್ಮೆಂಟ್ ಆಗಿಲ್ಲ, ಇಷ್ಟೆಲ್ಲ ಪ್ರಾಬ್ಲಮ್ ಇದೆ, ಯಾಕೆ ಗಮನ ಹರಿಸ್ತಾ ಇಲ್ಲ ಅಂತ ಓಪನ್ ಆಗಿ ಹೇಳ್ತಾ ಇದ್ರು. ಖುಷಿ ಆಗ್ತಾ ಇತ್ತು, ಎಲ್ಲೋ ಹೆಚ್ಚು ಕಡಿಮೆ ಆಗ್ತಾ ಅಂತ ನಮಗೂ ಭಯ ಆಗ್ತಾ ಇತ್ತು. ಹಾಗಾಗಿ ಎಷ್ಟು ದೊಡ್ಡ
ಸಾಧನೆ ಮಾಡಿದ್ದಾರೆ. ವೇದಿಕೆಯಲ್ಲಿ ಇರೋರೆಲ್ಲರೂ ಈ ಕನ್ನಡ ನಾಡಿನ ರಂಗಭೂಮಿಗೆ, ಸಂಸ್ಕೃತಿಗೆ, ಸಾಹಿತ್ಯಕ್ಕೆ ಇದಕ್ಕೆಲ್ಲ ಭಾಳಷ್ಟು ಕೊಡುಗೆ ನೀಡಿದವರೇ ಇರುವಂಥದ್ದು. ತಮ್ಮ ಸ್ವಾಮೀಜಿಯವ್ರ ಬಗ್ಗೆ ಹೇಳಿದರು, ನಮ್ಮ ಕವಿಗಳ ಬಗ್ಗೆ ಹೇಳಿದರು, ನಮ್ಮ ಶರ್ಮಾ ಸರ್ ಅಷ್ಟೇ ನಮ್ಮ ವಿಶ್ವವಿದ್ಯಾಲಯಕ್ಕೆ ನಾಗೇಶ್ ಸರಿಗೆ ಎಷ್ಟು ಹೆಲ್ಪ್ ಮಾಡಿದಾರೋ ಅವರು ನನಗೂ ಭಾಳಷ್ಟು ಕ್ರಿಟಿಕಲ್ ಮೂಮೆಂಟಲ್ಲಿ ನನಗೂ ಹೆಲ್ಪ್ ಮಾಡಿದಂಥವ್ರು. ನಮ್ಮ ನಾಗರಾಜ್ ಮೂರ್ತಿಯವರು ನನಗೆ ತುಂಬ ಒಂದು ಹತ್ರ 20 ವರ್ಷದ ಹಿಂದಿನ ಸಂಬಂಧ. ನನ್ನ ಸರ್ ನಿಮಗೆ ನೆನಪಿದೆಯೋ ಇಲ್ಲೋ ಗೊತ್ತಿಲ್ಲ, ನನ್ನ 20 ವರ್ಷದ ಹಿಂದೆ ನನ್ನ ಕ್ಲಿನಿಕ್ಗೆ ಟ್ರೀಟ್ಮೆಂಟಿಗೆ ಬಂದಿದ್ರಿ ನೀವು ಮಲ್ಲೇಶ್ವರಮಲ್ಲಿ. ನೀವು ಹೇಳಿದ್ರಿ ನಮ್ಮ ಮಿನಿಸ್ಟ್ರು ವಿ ಸೋಮಣ್ಣ ಅವರು ನಿಮ್ಮ ಕ್ಲಿನಿಕ್ಕಿಗೆ ಹೋಗಿ ಅಂತ ಹೇಳಿ ಕಳಿಸಿದ್ರು, ಅದಕ್ಕೆ ಬಂದಿದ್ದೆ ಅಂತ ಹೇಳಿದ್ರು. ನಮ್ಮ ಪ್ರೊಫೆಸರ್ ಬೆಟ್ಕೋಟೆ ಅವರು ಏನು ಒಂದು ಅಭಿನಂದನಾ ಕಾರ್ಯಕ್ರಮವನ್ನು ನಾವು ಏನು ಆಚರಣೆ ಮಾಡ್ತಾ ಇದ್ದೀವಿ ಈ ವಿಶ್ವವಿದ್ಯಾಲಯದಲ್ಲಿ, ಅವರ ಎಲ್ಲ ಏನು ಮಿತ್ರರು, ಅವರೆಲ್ಲ ಸಹಪಾಠಿಗಳು, ಅವರೆಲ್ಲ ವಿದ್ಯಾರ್ಥಿಗಳು ಎಲ್ಲ ಸೇರಿ ಆಯೋಜನೆ ಮಾಡಿರುವಂಥದ್ದು ಇದೊಂದು ತುಂಬ ಅರ್ಥಪೂರ್ಣವಾಗಿದೆ, ತುಂಬ ಮಾದರಿಯಾಗಿದೆ. ಇದರಿಂದ ನಾವು ಕಲಿಯುವಂಥದ್ದು, ನಮ್ಮ ವಿದ್ಯಾರ್ಥಿಗಳು ಕಲಿಯುವಂಥದ್ದು ಭಾಳಷ್ಟು ಇದೆ. ಒಂದು ಮಾಡೆಲ್ ಏನು ಒಂದು ಟೀಚರ್ ಆಗಿ, ಒಂದು ವೈಸ್ ಚಾನ್ಸಲರ್ ಆಗಿ ಈ ರಾಜ್ಯಕ್ಕೆ ಏನು ಕೊಡುಗೆ ನೀಡಬೇಕು ಅದನ್ನು ಕೊಡುಗೆ ನೀಡಿದ್ದಾರೆ. ತಾವು ಎಲ್ಲ ಹೇಳಿದ್ರಿ, ವಿಶ್ವವಿದ್ಯಾಲಯದಲ್ಲಿ ಏನು ಫೈನಾನ್ಷಿಯಲಿ ತುಂಬ ಕಷ್ಟ ಇತ್ತು, ಹಣನೇ ಇರಲಿಲ್ಲ ಅಂತ. ಈಗ 9 ಕೋಟಿ ಠೇವಣಿ ಇಟ್ಬಿಟ್ಟು ಬಂದಿದ್ದಾರೆ. ಭಾಳಷ್ಟು ಈಗ ಎಲ್ಲ ನಮ್ಮ ನಾಡಿನ ಕಲೆ ಏನಾಗಿರ್ಬೋದು, ಸಾಹಿತ್ಯ, ಸಂಗೀತ, ಇದರಲ್ಲಿ ಎಲ್ಲರೂ ಪರಿಣಿತಿ ಹೊಂದಿರ್ತಾರೆ. ಅಂದರೆ ಅಷ್ಟೊಂದು ಟ್ಯಾಲೆಂಟ್ಸ್ ಇರುತ್ತೆ. ಅವರಿಗೆ ಸರ್ಟಿಫಿಕೇಟ್ ಇರಲ್ಲ, ಅವ್ರನ್ನ ಎಕ್ಸಾಮಿನೇಷನ್ ಮಾಡಿ ಅವ್ರಿಗೆ ಸರ್ಟಿಫಿಕೇಟ್ ಕೊಟ್ಟಿಲ್ಲ, ಅದನ್ನು ಮಾಡಿದ್ದಾರೆ. ಅದನ್ನು ಮಾಡಿ ಎಷ್ಟೊಂದು ನಮ್ಮ ನಾಡಿನ ಭಾಳಷ್ಟು ಸಾವಿರಾರು ಜನಗೆ ಆ ಒಂದು ಸರ್ಟಿಫಿಕೇಟ್ ಕೊಟ್ಟು ಅವರಿಗೂ ಒಂದು ಪ್ರತಿಷ್ಠೆಗೆ ಕಾರಣಕರ್ತರಾಗಿದ್ದಾರೆ. ಇಂಥ ಒಂದು ಅಭಿನಂದನಾ ಕಾರ್ಯಕ್ರಮ ನನ್ನನ್ನು ಅಧ್ಯಕ್ಷನಾಗಿ ಕೂರಿಸಿದ್ದಕ್ಕೆ ನಾನು ಎಷ್ಟು ಧನ್ಯವಾದ ಹೇಳಿದ್ರು ಸಾಕಾಗಲ್ಲ. ಯಾಕಂದರೆ ಎಲ್ಲ ಹಿರಿಯ ಸಾಹಿತಿಗಳು, ಸ್ವಾಮೀಜಿಗಳು, ನಾಗರಾಜ್ ಮೂರ್ತಿಯವರು, ಪ್ರೊಫೆಸರ್ ಶರ್ಮಾ ಅವರು, ಮೇಡಮ್ ಅವರು, ಎಲ್ಲ ಹಿರಿಯರ ಮಧ್ಯೆ ನಾನೇ ಶಿವಣ್ಣ ಅನ್ಸುತ್ತೆ, ನಾವು ಶಿವಣ್ಣ ಚಿಕ್ಕವರು ಅನ್ಸುತ್ತೆ. ಇಲ್ಲಿ ನಮಗೆ ಒಂದು ನಿಜವಾಗಿಯೂ ತುಂಬ ಖುಷಿ ಕೊಟ್ಟಿದೆ. ಇನ್ನೂ ಬೆಟ್ಕೋಟೆಯವರು ಇನ್ನೂ ಚಿಕ್ಕ ವಯಸ್ಸು, ಈಗ 60 ವರ್ಷ, ಇನ್ನೂ ಸಾಧನೆ ಮಾಡಲಿಕ್ಕೆ ಭಾಳಷ್ಟಿದೆ. ಈ ವಿಶ್ವವಿದ್ಯಾಲಯಕ್ಕೂ ಕೊಡುಗೆ ನೀಡ್ಬೋದು, ಈ ರಾಜ್ಯಕ್ಕೂ ಕೊಡುಗೆ ನೀಡ್ಬೋದು, ಇನ್ನೂ ಉನ್ನತ ಹುದ್ದೆಗೆ ತಾವು ಹೋಗ್ಲಿಕ್ಕೆ ಅವಕಾಶ ಇದೆ. ಮುಂದಿನ ದಿನಗಳಲ್ಲಿ ಸರ್ಕಾರಗಳು ನಿಮ್ಮನ್ನ ಬಳಸ್ಕೊಳ್ಳುತ್ತೆ. ಈ ಒಂದು ರಾಜ್ಯದ ಒಂದು ಸಾಂಸ್ಕೃತಿಕ ಏನು ರಾಯಭಾರಿಯಾಗಿ ರೆಪ್ರೆಸೆಂಟ್ ಮಾಡಬೇಕು ನೀವು ಅಂತ ಹೇಳ್ತಾ, ಈ ಒಂದು ಕಾರ್ಯಕ್ರಮ ಆಲ್ರೆಡಿ ನಾವು ತುಂಬ ಟೈಮನ್ನು ತಗೊಂಡಿದ್ದೀವಿ. ನಾನು ಯಾವಾಗಲೂ ಹೇಳ್ತಾ ಇದ್ದೆ ಅಂತ, ಈ ಪರ್ಫಾರ್ಮೆನ್ಸ್ ಆರ್ಟ್ಸ್ ಇದೆಯಲ್ಲ, ಇದು ತುಂಬ ಕಷ್ಟ. ಇದು ಎಲ್ಲರಿಗೂ ಇದು ಬರಲ್ಲ, ಕಲೆ ಬರಲ್ಲ. ಎಲ್ಲೋ ಕೆಲವರಿಗೆ ಸ್ಮಾಲ್ ಪರ್ಸೆಂಟೇಜ್ ಆಫ್ ಪಾಪ್ಯುಲೇಷನಿಗೆ ಮಾತ್ರ ಆ ಕಲೆ ಇರುವಂಥದ್ದು, ಎಲ್ಲರಿಗೂ ಇರಲ್ಲ. ಯಾಕಂದರೆ ಇಲ್ಲಿ ಪ್ರಾಕ್ಟಿಕಲ್ ಹೆಚ್ಚು, ಥಿಯರಿ ಕಡಿಮೆ. ನಾವು ಬೇರೆ ಬೇರೆ ಎಕ್ಸಾಮಲ್ಲಿ ನಾವು ಕ್ವಾಲಿಫೈ ಆಗ್ಬೋದು, 100ಅಲ್ಲಿ ಔಟ್ ಆಫ್ 100 80 90 ತಗೊಳ್ಬೋದು. ಆದರೆ ಇಲ್ಲಿ ನಾವು ಸ್ಟೇಜಲ್ಲಿ ಪರ್ಫಾರ್ಮ್ ಮಾಡಬೇಕು. ಇದು ತುಂಬ ಕಷ್ಟದ ಒಂದು ಕಲೆ. ಆ ಒಂದು ಕಲೆಯನ್ನು ಒಂದು ರಾಜ್ಯದಲ್ಲಿ ಪ್ರಸಿದ್ಧಿ ಮಾಡಿದಿರಿ. ನಿಮ್ಗೆ ಇನ್ನೂ ಭಗವಂತ ಇನ್ನೂ ಹೆಚ್ಚು ಶಕ್ತಿ ಕೊಡಲಿ. ಇಂಥ ಅಭಿನಂದನಾ ಗ್ರಂಥಗಳು ಮುಂದಿನ ದಿನಗಳಲ್ಲೂ ಬರಲಿ, ಆಚರಣೆ ಮಾಡೋಣ ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ನನ್ನ ಕರೆದು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ.